ಯಾರ್ಯಾರೋ ಪಪ್ಪಮ್ಮನ ಮುದುಮ ಅಂತ ತೋರಿಸ್ತಾರೆ. ಏನೋ ಮಗನೇ ನೋಡಿ ಮಾಡಿ ಮಾತಾಡೋ. ನಮ್ಮ ಅಮ್ಕುಡುಮ್ಕು ಮಂಜ ಕರ್ನಾಟಕದ ಆರ್ಮಿ ಅವನು, ಯಾರ್ಯಾರೋ ಅಲ್ಲ. ನಾನ್ ನನ್ನ ಸಿನಿಮಾ ಅಂತ ತೋರಿಸ್ತಾ. ಚಿನ್ನಿಮಾ ಕಿಪ್ಪಿ ಕೀರ್ತಿ ಡೈಲಿ ನೋಡ್ತೀನಿ ಬಿಡ, ಮತ್ತೇನ ತೋರಿಸ್ತೀಯಾ? ಹೆಂಗಿದೆ ಸಿನಿಮಾ? ಅಮ್ಕುಡುಮ್ಕು ಟೇಸ್ಟೇ ಸಖತ್ತಾಗೈತೆ ಅಲ್ವಾ ಗೈಸ್? ನಾನು ನನ್ನ ಸಿನಿಮಾ ರೀಲ್ಸ್ ಮಾಡ್ತಾ ಇರ್ತೀವಿ, ರವರ್ಸ್ ಮತ್ತೆ ಲೈಕ್ ಮಾಡ್ತಾ ಇರ್ಬೇಕು, ಸಪೋರ್ಟ್ ಮಾಡ್ತಾರೆ, ಫಾಲೋ ಮಾಡ್ತಾ ಇರ್ಬೇಕು. ಇನ್ನೊಂದು ಡೈಲಾಗ್ ಮಾಡ್ತಾ ಇಂಪಾರ್ಟೆಂಟ್, ಅದನ್ನೇ ಹೇಳ್ಬಿಡು. ಸಿನಿಮಾ ರೋಸ್ಟ್ ಟ್ರೋಲ್ ಅಂತ ಮಸ್ತ ಮಾಡ್ತಾರೆ. ಏನು ಚಿನ್ನುಮಾ ಏನು? ಚಿನ್ನುಮಾಗೆ ನಾನು ರೋಸ್ಟ್ ಮಾಡಲ್ಲ, ನಾನೊಂದು ಸಜೆಷನ್ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ, ಚಿನ್ನುಮಾ ಇವರೆಲ್ಲ ಕೋಲ ಆಟ ಆಡೋರು, ನೀನು ಹೋದ್ರೆ ಕ್ಯಾರೆಟ್ ತಿನ್ಬೇಕಾಗತ್ತ ಅಷ್ಟೇ. ಅಲ್ಲ 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 ಸೌತೆಕಾಯಿ ಎಲ್ಲ ಹ್ಯಾಂಡಲ್ ಮಾಡ್ತೀಯ ತಾನೆ? ಹೋಗು ಹ್ಯಾಂಡಲ್ ಮಾಡ್ಕೊ, ನಿನ್ನ ಬರ ಜೊತೆ ಮುತ್ತು ಇರ್ತಾನೆ, ಬೇಜಾರಾಗ್ಬೇಡ. ಮಸ್ತಾಗಿ ರೋಸ್ಟ್ ಮಾಡ್ತಾರಮ್ಮ. ನಾನು ನನ್ನ ಸಿನಿಮಾ ರೀಲ್ಸ್ ಮಾಡ್ತೀವಿ, ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಅಷ್ಟೇ ಕೇಳೋದು, ಅಂಡ್ ಲೈಕ್ ಮಾಡಿ. ಆದ್ರೂ ಲೇ ನೀವುಗಳು ಬೆಳೆಯಕ ಕಿಪ್ಪಿ ಕೀರ್ತಿ ನ್ಯೂಸ್ ಮಾಡ್ಕೊಂಡ್ ಬೆಳೆದ್ಬಿಟ್ರಲ್ಲ ಲೇ, ಆ ಮುಗ್ಧ ಜೀವಿಗೆ ಮೋಸ ಮಾಡ್ಬಿಟ್ರಲ್ರೋ. ಒಂದ್ ಮೂವಿ ಆದ್ರೂ ನನ್ ಮುಖಕ್ ಮಾಡ್ಬೇಕಲ್ಲ ಅಂತ ನನಗೆ ಅಂತಿತ್ತು. ಗೈಸ್, ಈ ಗೋಲ್ಡರ್ಶು ರಿವೀಲ್ ಮಾಡಿದಾನಲ್ಲಪ್ಪ ಯಾರು, ಚಿನ್ನುಮಾನ. ಆ ವಿಡಿಯೋ ನೋಡ್ಕೊಂಡ್ ಬನ್ನಿ. ನಂದಿ ಬೆಟ್ಟ ಸುತ್ತೋಣ ಬಾರ ಬಾರ ನಾನು ನೋಡಿದ್ರ, ನಾನು ಆ ವಿಡಿಯೋ ಜೊತೆಗೆ ಆ ವಿಡಿಯೋ ಕಮೆಂಟ್ ಸೆಕ್ಷನ್ ತೆಗೆದು ಓಪನ್ ಮಾಡಿದ್ದೆ. ಅಲ್ಲಿ ನೀವು ತುಂಬಾ ಜನ ಕಮೆಂಟ್ ಹಾಕಿದ್ರಿ. ಏನಪ್ಪಾ ಅಂತಂದ್ರೆ, ವಿನಯ್ ಗೌಡ ಅವರ ಮಗಳು, ವಿನಯ್ ಗೌಡ ಅವರ ಮಗನ ಲೇಡಿ ವರ್ಷನ್ ಅಂತ. ನಿಜಾನಾ? ವಿನಯ್ ಗೌಡ ಯಾರು? ನಮ್ಮ ಬಿಗ್ ಬಾಸ್ ಸೀಸನ್ 10 ಬಿಗ್ ಬಾಸ್ ಸೀಸನ್ 10 ಕಂಟೆಸ್ಟೆಂಟ್. ಸೊ ನಿಜಾನಾ? ವಿನಯ್ ಬ್ರೋನ ಈ ವಿಡಿಯೋಗೆ ಟ್ಯಾಗ್ ಮಾಡ್ಬಿಟ್ಟು ಕೇಳಿ. ನನಗೂ ಡೌಟ್ ಇತ್ತು, ಎಲ್ಲೋ ನೋಡ್ದಂಗಿತ್ತಲ್ಲ ಈ ಫೇಸ್ನ ಅಂತ ಡೌಟ್ ಇತ್ತು. ಕ್ಲಿಯರ್ ಮಾಡ್ಬಿಡಿ. ನಂದಲ್ಲಪ್ಪ, ನಿಮ್ದೇ ಡೌಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಇತ್ತು. ವಿನಯ್ ಬ್ರೋನ ಟ್ಯಾಗ್ ಮಾಡ್ಬಿಟ್ಟು ಕೇಳಿ. T2 plus 17 plus 35 plus 46 plus 16 ಎಷ್ಟು? ನೋಡ್ ನೆಟ್ ಕೈಲಾಗಿತ್ತಂದ್ರೆ ಶಂಟಾರಿ. ಈ ಪರಿಸ್ಥಿತಿ ಬರಬಾರ್ದಂತ ನಾವು 5G ಪ್ಯಾಕ್ ಹಾಕ್ಸ್ಕೊಂಡಿದೀವಿ. ಇರೋ ನೀವು ವಿಡಿಯೋ ಮುಗ್ದಿಲ್ಲ. ಸೊ ಏನಪ್ಪ ಅಂತಂದ್ರೆ, ನಮ್ಮ ಹುಡುಗ ಒಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾನೆ, ಕರುನಾಡ ಕೆಫೆ ಅಂತ. ಕನ್ಫ್ಯೂಸ್ ಆಗಬೇಡಿ, ಇದು ಯೂಟ್ಯೂಬ್ ಚಾನಲ್ಲು, ಕೆಫೆ ಹೋಟೆಲ್ ಅಲ್ಲ, ಯೂಟ್ಯೂಬ್ ಚಾನಲ್ಲು. ಸೊ ಈ ಒಂದು ಹೆಸರು ಯಾಕಪ್ಪ ಇಟ್ಟ ಅಂತಂದ್ರೆ ನಾನೇ ಸಜೆಸ್ಟ್ ಮಾಡಿದ್ದು. ಸೊ ಒಂಥರ ಕಾಮಿಡಿ. ನಾನೀಗ ಟೀ ಕುಡಿಯೋ ಟೈಮ್ನಾಗೆ ಒಂದು ಚಾನಲ್ ಬೇಕು ನನಗೆ ನೋಡೋದಕ್ಕೆ ಅಂತಂದರೆ ಈ ಚಾನಲ್ ನೀವು ಓಪನ್ ಮಾಡ್ಕೊಂಡು ನೋಡ್ಬೋದು. ಆ ಥರ ಕ್ರೇಜಿ ಕ್ರಿಂಜ್ ಕಾಮಿಡಿ ವಿಡಿಯೋಸು, ರೋಸ್ಟ್ ವಿಡಿಯೋಸು. ಫ್ಯೂಚರ್ಲಿ ಅವನು ರೋಸ್ಟಿಂಗ್ ಬರ್ಬೋದೇನೋ ಗೊತ್ತಿಲ್ಲ. ಸೊ ಗೊತ್ತಿಲ್ಲ, ನನ್ನದೇ ಚಾನಲ್ ಅಂದ್ಕೊಡಿ. ನೋಡಿ, ನನ್ನ ಹತ್ರ ಲಾಗಿನ್ ಐತೆ ಈ ಚಾನಲ್ಲು. ಸೊ ಇದೇ ಕರುನಾಡ ಕೆಫೆ. ಸೊ ತಡೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಸೊ ಇದೇ ಕರುನಾಡ ಕೆಫೆ, ಇದು ಯೂಟ್ಯೂಬ್ ಚಾನಲ್ಲು, ಯಾವುದೇ ಥರ ಹೋಟೆಲ್ ಅಲ್ಲ. ಸೊ ಇದು ನಂದೇ ಅಂದ್ಕೊಂಬಿಡಿ ಚಾನಲ್ಲು, ನಂದೇ ಚಾನಲ್ ಅಂದ್ಕೊಂಡು ಸಪೋರ್ಟ್ ಮಾಡಿ. ಅದಕ್ಕೂ ಕೂಡ ಕ್ರೇಜಿ ಫನ್ನು. ಊಟ ಮಾಡುವಾಗ, ಕಾಫಿ ಟೀ ಕುಡಿಯುವಾಗ, ಒಂದು ಕೆಫೆಗೆ ಹೋಗಿ ನೀವೇನು ಆಂಬಿಯನ್ಸ್ ಬರಬೇಕು ಆ ಥರ ಮಾಡ್ತೀನಿ. ಕ್ರೇಜಿ ಕಾಮಿಡಿ ಕಂಟೆಂಟ್ ಮಾಡ್ತೀನಿ ಅಂತ ಓಪನ್ ಮಾಡಿದ್ದೀನಿ. ನನ್ನ ಕಡೆಯಿಂದ ಆದಷ್ಟು ಸಪೋರ್ಟ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಅದಕ್ಕೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ವೀಡಿಯೋದಲ್ಲಿ ಕೊಲಾಬ್ ಇರುತ್ತೆ. ಮತ್ತು ಸೊ ಡೈಲಿ ಅವನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ, ಅದು ಕೂಡ ಕೊಲಾಬ್ ಇರುತ್ತೆ ನನ್ನ ಚಾನಲ್ಗೆ. ಸೊ ಅದಕ್ಕೂ ಸಪೋರ್ಟ್ ಮಾಡಿ. ಮತ್ತು ನಿನ್ನೆ ಮೊನ್ನೆ ಎಲ್ಲ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ, ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಸೊ ನೋಡಿ ನನ್ನ ರೂಮ್ ಯಾವ ಥರ ಇದೆ ಅಂತ, ಹೆಂಗಿದೆಯಾ ಹಂಗೇ ಇದೆ. ಸ್ವಲ್ಪ ಬ್ಯುಸಿ ಇದ್ದೆ ನಾನು, ಸ್ವಲ್ಪ ಕೆಲಸ ಇತ್ತು ನನಗೆ. ಸೊ ಪರ್ಸ್ನಲ್ ಕೆಲಸ ಅದೆಲ್ಲ ಮುಗಿಸ್ದೆ. 2 ದಿನ ಏನೂ ಕೆಲಸ ಮಾಡಿಲ್ಲ. ಯೂಟ್ಯೂಬಲ್ಲೂ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮತ್ತು ಲೈವ್ ಏನೂ ಮಾಡೋದಕ್ಕಾಗಿರಲಿಲ್ಲ. ನಾಳೆಯಿಂದ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಟೈಮು 1 ಗಂಟೆ ಆಗಿದೆ, ಟೈಮ್ ಆಲ್ರೆಡಿ ನೈಟು. ಸೊ ಇವಾಗ ವಿಡಿಯೋ ಮಾಡಿರೋದು. ಸ್ವಲ್ಪ ಕೆಲಸ ಆಗಿಬಿಟ್ಟಿದೆ, ಅದು ಇದೆಲ್ಲ ಇದೇ ಪರವಾಗಿಲ್ಲ, ಡೈಲಿ ಬರ್ತವೆ. ಸೊ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ನಕ್ಕಿದ್ರೆ ಒಂದು ಲೈಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ. ಟಾಟಾ ಬಾಯ್.